ನಮಸ್ಕಾರ ಫ್ರೆಂಡ್ಸ್. ಒಬ್ಳು ಸ್ಕಿನ್ ಸ್ಪೆಷಲಿಸ್ಟ್ ಆಗಿ ನಾನು ಸೋಷಿಯಲ್ ಮೀಡಿಯಾ ಟ್ರೆಂಡ್ಸ್ ನ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಈ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಅಲ್ಲಿ ಏನ್ ಸ್ಕಿನ್ ಕೇರ್ ಟ್ರೆಂಡ್ಸ್ ನಡೀತಾ ಇದೆ ಅನ್ನೋದು ನನಗೆ ಇಂಟ್ರೆಸ್ಟ್. ಸೊ 2020ರಿಂದ 2023 ಟ್ರೆಂಡ್ ಹೇಗಿತ್ತು ಹಾಗೂ ಇವಾಗ ಹೇಗ್ ಬದಲಾವಣೆ ಆಗಿದೆ ಅನ್ನೋದನ್ನ ನಾನಿವಾಗ ಡಿಸ್ಕಸ್ ಮಾಡ್ತೇನೆ. ಯಾವ ಸ್ಕಿನ್ ಕೇರ್ ಟ್ರೆಂಡ್ ಒಳ್ಳೇದಿದೆ, ಯಾವ್ದು ಸರಿಯಾಗಿಲ್ಲ ಅನ್ನೋದನ್ನ ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ನಾನ್ ಡಾಕ್ಟರ್ ಶಿಲ್ಪಾ ಭಟ್, ಸುಬೋಧ ಸ್ಕಿನ್ ಅಂಡ್ ಕಾಸ್ಮೆಟಿಕ್ ಕ್ಲಿನಿಕ್, ಬೆಂಗಳೂರಿಂದ ಡರ್ಮಟಾಲಜಿಸ್ಟ್. ಪೋಸ್ಟ್ ಕೋವಿಡ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ತುಂಬಾ ಬಂದವು ಮಾರ್ಕೆಟ್ ಅಲ್ಲಿ. ಹಂಡ್ರೆಡ್ಸ್ ಆಫ್ ಬ್ರ್ಯಾಂಡ್ಸ್, ಥೌಸಂಡ್ಸ್ ಆಫ್ ವೆರೈಟೀಸ್ ಆಫ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಬಂದವು. ಎಲ್ಲಾ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಅಡ್ವರ್ಟೈಸ್ಮೆಂಟ್ ಮಾಡಲಾಯ್ತು. ಕೆಲವು ಪಾಪ್ಯುಲರ್ ಆದವು, ಕೆಲವು ವರ್ಕ್ ಆದವು, ಕೆಲವು ಫೇಲ್ ಆದವು. ಸೊ ಈಗ ನಾನ್ ನಿಮ್ಗೆ ಹೇಳ್ತಿರೋದು ಏನಂದ್ರೆ, ಯಾವ ರೀತಿಯ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ನ ಆವಾಗ ಪ್ರಮೋಟ್ ಮಾಡಲಾಯ್ತು ಹಾಗೂ ಅದನ್ನ ಏನಾದ್ರೂ ನೀವ್ ಇನ್ನೂ ನಂಬ್ಕೊಂಡಿದ್ರೆ ಅದರಿಂದ ಆಚೆ ಬನ್ನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ 2020 ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಸ್ಕಿನ್ ಕೇರ್ ತುಂಬಾ ಪಾಪ್ಯುಲರ್ ಆಯ್ತು. ಸೊ ಹಾಗೆ ನಮ್ ಸ್ಕಿನ್ ಕೇರ್ ಇನ್ಫ್ಲೂಯೆನ್ಸರ್ಸ್ ಕೂಡ ಜಾಸ್ತಿ ಆದ್ರು. ಪ್ರತಿಯೊಬ್ರು ಒಂದು 10 ಸ್ಟೆಪ್ ಇರೋವಂತ ಸ್ಕಿನ್ ಕೇರ್, ಆ ಸಿರಮ್ ಹಚ್ಚಿ, ಈ ಸಿರಮ್ ಹಚ್ಚಿ, ಅದನ್ನ ಉಪಯೋಗಿಸಿ, ಇದನ್ನ ಉಪಯೋಗಿಸಿ ಅಂತ ತುಂಬಾ ಪ್ರಾಡಕ್ಟ್ಸ್ ನ ಸೆಲ್ ಮಾಡಕ್ ಟ್ರೈ ಮಾಡಿದ್ರು. ಹಾಗೂ ಜನ ಕೂಡ ಅದೇ ರೀತಿ ಹಲವಾರು ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡಿ ನಮ್ ಸ್ಕಿನ್ ಮೇಲೆ ಉಪಯೋಗಿಸಕ್ ಶುರು ಮಾಡಿದ್ರು. ಸೊ ಹಾಗಾಗಿ 2024 ಮಧ್ಯದಿಂದ ಕೊನೆವರೆಗೂ ನಾನು ಅಬ್ಸರ್ವ್ ಮಾಡಿದ್ದೇನಂದ್ರೆ, ಸ್ಕಿನ್ ಮಿನಿಮಲಿಸಮ್ ಅನ್ನೋದು ಪಾಪ್ಯುಲರ್ ಆಗ್ತಾ ಇದೆ. ಏನಿದು ಸ್ಕಿನ್ ಮಿನಿಮಲಿಸಮ್? ಇದನ್ನೇ ನಾವು ಸ್ಕಿನ್ ಸ್ಪೆಷಲಿಸ್ಟ್ ಮೊದ್ಲಿಂದಾನು ಹೇಳ್ಕೊಂಡ್ ಬಂದ್ವಿ. ಏನು, ಒಂದ್ ಬೇಸಿಕ್ ಸ್ಕಿನ್ ಕೇರ್ ರುಟೀನ್ ಸಾಕಾಗತ್ತೆ, ಆದ್ರೆ 1-2 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ನ ಉಪಯೋಗಿಸ್ಕೊಳ್ಳಿ, ಸಾಕಾಗತ್ತೆ. ನಿಮ್ ಫೌಂಡೇಶನ್ ಚೆನ್ನಾಗಿರ್ಲಿ. ಬೇಸಿಕ್ ಸ್ಕಿನ್ ಕೇರ್ ಫೌಂಡೇಶನ್ ಅಂದ್ರೆ ಕಾಸ್ಮೆಟಿಕ್ ಅಲ್ಲ, ಸ್ಕಿನ್ ಕೇರ್ ಮೆಥಡ್ಸ್, ಬೇಸಿಕ್ ಸ್ಕಿನ್ ಕೇರ್ ಸ್ಟೆಪ್ಸ್ ಚೆನ್ನಾಗಿರ್ಲಿ ಅನ್ನೋದನ್ನ ನಾವು ಯಾವತ್ತೂ ಹೇಳ್ಕೊಂಡ್ ಬಂದಿದೀವಿ. ಈಗ 2025ರಲ್ಲಿ ನ್ಯಾಚುರಲ್ ಸ್ಕಿನ್ ಗ್ಲೋ, ಡೂಯಿ ಸ್ಕಿನ್ ಕೇರ್ ಲುಕ್ಸ್ ಪಾಪ್ಯುಲರ್ ಆಗ್ತಾ ಇದೆ. ಇದು ಒಂದು ಒಳ್ಳೆ ಟ್ರೆಂಡ್ ಅಂತ ನಂಗೆ ಅನ್ಸುತ್ತೆ. ನ್ಯಾಚುರಲ್ ಆಗಿ ನಮ್ ಸ್ಕಿನ್ ನ ಹೆಲ್ದಿ ಆಗಿ ಇಟ್ಕೊಳ್ಳೋದಕ್ಕೆ ಏನ್ ಇಂಗ್ರೀಡಿಯೆಂಟ್ಸ್ ಬೇಕು? ಸಿಂಪಲ್ ಬೇಸಿಕ್ ಸ್ಕಿನ್ ಕೇರ್, ಅದ್ರ ಜೊತೆ 1-2 ಕ್ವಾಲಿಟಿ ಇಂಗ್ರೀಡಿಯೆಂಟ್ಸ್. ಸೊ ನಮ್ಮ ಗ್ರಾಹಕರು ಇತ್ತೀಚೆಗೆ ಸ್ಮಾರ್ಟ್ ಆಗ್ತಾ ಇದ್ದಾರೆ. ಯಾವ ಇಂಗ್ರೀಡಿಯೆಂಟ್ ಸ್ಕಿನ್ ಕೇರ್ ಸ್ಪೆಷಲಿಸ್ಟ್ ರೆಕಮೆಂಡೆಡ್ ಇದೆ, ಯಾರು ರಿಯಲ್ ಸ್ಕಿನ್ ಕೇರ್ ಸ್ಪೆಷಲಿಸ್ಟ್ ಅನ್ನೋದನ್ನ ಐಡೆಂಟಿಫೈ ಮಾಡ್ಕೊಂಡು ಆ ಪ್ರಾಡಕ್ಟ್ಸ್ ನ ಮಾತ್ರ ಚೂಸ್ ಮಾಡ್ತಾ ಇದ್ದಾರೆ. ಬೇಕಾಬಿಟ್ಟಿ ಸಿಕ್ಕಿದ್ದನ್ನೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಪರ್ಚೇಸ್ ಮಾಡಿ ಮುಖದ ಮೇಲೆ ಅಪ್ಲೈ ಮಾಡ್ಕೊಳ್ತಾ ಇಲ್ಲ. ದಿಸ್ ಇಸ್ ಅ ಗುಡ್ ಟ್ರೆಂಡ್ ಐ ಸೇ. ಇತ್ತೀಚೆಗೆ ಸೈನ್ಸ್ ಬ್ಯಾಕ್ಡ್ ಇಂಗ್ರೀಡಿಯೆಂಟ್ಸ್ ಲೈಕ್ ರೆಟಿನಾಲ್ ಇರ್ಬೋದು, ಪೆಪ್ಟೈಡ್ಸ್ ಇರ್ಬೋದು, ಸೆರಮೈಡ್ಸ್ ಇರ್ಬೋದು, ಪ್ರೋಬಯೋಟಿಕ್ಸ್ ಇನ್ ಸ್ಕಿನ್ ಕೇರ್ ಇರ್ಬೋದು, ಈ ತರದ ಇಂಗ್ರೀಡಿಯೆಂಟ್ಸ್ ಪಾಪ್ಯುಲರ್ ಆಗ್ತಾ ಇದಾವೆ. ಥ್ಯಾಂಕ್ಸ್ ಟು ನಮ್ಮ ಡರ್ಮಟಾಲಜಿಸ್ಟ್ ಕಲೀಗ್ಸ್. ಎಷ್ಟೊಂದ್ ಜನ ಡರ್ಮಟಾಲಜಿಸ್ಟ್ ಆನ್ಲೈನ್ ಆಕ್ಟಿವ್ ಆಗಿದ್ದು ಜನರಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದಾರೆ. ನೀವು ಕೂಡ ನಿಮ್ಮ ಸ್ಕಿನ್ ಕೇರ್ ಇನ್ಫ್ಲೂಯೆನ್ಸರ್ ನ ಕೇರ್ಫುಲ್ ಆಗಿ ಚೂಸ್ ಮಾಡ್ಕೊಳ್ಳಿ. ಡಾಕ್ಟರ್ ಅಂದ್ ಮಾತ್ರಕ್ಕೆ ಅವರು ಸ್ಕಿನ್ ಸ್ಪೆಷಲಿಸ್ಟ್ ಅಲ್ಲ. ಎಷ್ಟೊಂದ್ ಸತಿ ನಾನು ಆನ್ಲೈನ್ ನೋಡ್ತಾ ಇರ್ತೀನಿ, ಡಾಕ್ಟರ್ ಅಂತ ಹಾಕೊಂಡಿರ್ತಾರೆ, ಬೇರೆ ಏನೋ ಸ್ಪೆಷಲಿಸ್ಟ್ ಸ್ಕಿನ್ ಕೇರ್ ಬಗ್ಗೆ ಮಾತಾಡ್ತಿರ್ತಾರೆ. ಸೊ ನಿಮ್ಮ ಇನ್ಫಾರ್ಮೇಶನ್ ಎಲ್ಲಿಂದ ಬರ್ತಿದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಅರಿವಿರ್ಲಿ. ನೀವು ಕುಡಿಯೋ ನೀರು ಎಲ್ಲಿಂದ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ? ಹಾಗೆ ನಿಮ್ಮ ಇನ್ಫಾರ್ಮೇಶನ್ ಎಲ್ಲಿಂದ ಬರ್ತಿದೆ ಅನ್ನೋದು ಕೂಡ ಈಕ್ವಲಿ ಇಂಪಾರ್ಟೆಂಟ್. ಹಾಗೆ 2025 ನಲ್ಲಿ ತುಂಬಾ ಸ್ಕಿನ್ ಬ್ಯಾರಿಯರ್ ಇಂಪ್ರೂವ್ಮೆಂಟ್, ಸ್ಕಿನ್ ಹೆಲ್ತ್ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡ್ತಾ ಇದೆ. ಸ್ಟಿರಾಯ್ಡ್ ಕ್ರೀಮ್ಸ್ ನ ಯೂಸ್ ಮಾಡಬೇಡಿ, ಸ್ಟಿರಾಯ್ಡ್ ಕ್ರೀಮ್ಸ್ ನ ಮುಟ್ಲೇಬೇಡಿ ಅನ್ನೋವಂಥದ್ದು ಕೂಡ ಎಷ್ಟೊಂದ್ ಜನಕ್ಕೆ ತಲುಪಿದೆ. ಹೀಗಾಗಿ ಜನ ಸ್ವಲ್ಪ ಎಚ್ಚೆತ್ಕೊಂಡಿದ್ದಾರೆ. ಆದ್ರೂ ಕೂಡ ಎಷ್ಟೊಂದ್ ಕಡೆ ಇದು ಒಂದ್ ಟ್ರೆಂಡ್ ಇದೆ ಅಪ್ಪ, ಕೊರಿಯನ್ ಗ್ಲಾಸ್ ಸ್ಕಿನ್ ಅಂತ. ಈ ಕೊರಿಯನ್ ಗ್ಲಾಸ್ ಸ್ಕಿನ್ ಅನ್ನುವಂಥದ್ದು ಏನಿದೆ, ಇದನ್ನ ಈಸಿಯಾಗಿ ಜನರನ್ನ ಮೋಸ ಮಾಡ್ಲಿಕ್ಕೆ ಬಳಸ್ಕೊಳ್ಳಾಗತ್ತೆ. ಸೊ ಕೊರಿಯನ್ ಸ್ಕಿನ್ ಇದೆ ಅಲ್ಲ, ಅದು ನಮ್ ಇಂಡಿಯನ್ ಸ್ಕಿನ್ಗೆ ತುಂಬಾ ಡಿಫ್ರೆಂಟ್ ಆಗಿದೆ. ಕೊರಿಯನ್ಸ್ ಇರುವಂತ ವಾತಾವರಣ, ಅವರ ಜೆನೆಟಿಕ್ ಮೇಕಪ್, ಅವರ ವಂಶವಾಹಿನಿಗಳು ಹೇಗಿದಾವೆ ಅನ್ನೋದ್ರ ಮೇಲೆ ಅವ್ರ ಸ್ಕಿನ್ ಇದೆ ಹೊರತು ನಾವು ಇಂಡಿಯನ್ಸ್ ಆಗಿ ಕೊರಿಯನ್ ಸ್ಕಿನ್ ನ ಅಚೀವ್ ಮಾಡ್ಬಿಡ್ತೇವೆ ಅನ್ನೋದು ಮಿತ್ತು. ಆ ಆಸೆ ಇಟ್ಕೊಂಡು ಎಷ್ಟೊಂದ್ ಜನ ರಾಂಗ್ ಕ್ರೀಮ್ಸ್ ನ ಉಪಯೋಗಿಸಿ ಸ್ಕಿನ್ ಹಾಳು ಮಾಡ್ಕೋತಾ ಇದ್ದಾರೆ. ಆ ಟ್ರೆಂಡ್ ಮಾತ್ರ 2025 ನಲ್ಲಿ ಕೂಡ ಕಂಟಿನ್ಯೂ ಆಗಿದೆ. ನನಗೆ ತುಂಬಾ ಬೇಜಾರ್ ಅನ್ಸುತ್ತೆ, ಜನ ಬಂದು ಕೊರಿಯನ್ ಗ್ಲಾಸ್ ಸ್ಕಿನ್ ಟ್ರೀಟ್ಮೆಂಟ್ ಇದೆಯಾ ಡಾಕ್ಟರ್ ಅಂತ ಕೇಳಿದಾಗ. ಯಾಕೆ ಅಂದ್ರೆ ಇದೊಂದು ಕಂಪ್ಲೀಟ್ ಮಿಥ್ಯೆ, ಮರೀಚಿಕೆ ಅಂತ ಹೇಳ್ತಾರಲ್ಲ, ಆ ತರ. ಇನ್ನು ಮೇಕಪ್ ಅಲ್ಲಿ ಸ್ಕಿನ್ ಕೇರ್ ಇಂಗ್ರೀಡಿಯೆಂಟ್ಸ್ ನ ಇನ್ಕ್ಲೂಡ್ ಮಾಡಿರೋವಂಥದ್ದು, ಸನ್ಸ್ಕ್ರೀನ್ ವಿತ್ ಹೈಡ್ರೇಟಿಂಗ್ ಮಾಯಿಶ್ಚರೈಸರ್ ಇನ್ ಇಟ್, ಅಥವಾ ಫೌಂಡೇಶನ್ ವಿತ್ SPF, BB ಕ್ರೀಮ್, CC ಕ್ರೀಮ್ ವಿತ್ ಟ್ರೀಟ್ಮೆಂಟ್, ಪಿಗ್ಮೆಂಟೇಶನ್ ಟ್ರೀಟ್ಮೆಂಟ್, ಈ ತರದ ಕಾಂಬಿನೇಷನ್ಸ್ ಬರ್ತಾ ಇದಾವೆ. ಕೆಲವು ಒಳ್ಳೇದಿದೆ, ಕೆಲವು ನಾಟ್ ಸೋ ಗುಡ್. ಬಿ ವೆರಿ ಕೇರ್ಫುಲ್ ವೆನ್ ಯು ಚೂಸ್ ಇಟ್. ನೆಕ್ಸ್ಟ್, ಮನೆಯಲ್ಲೇ ಯೂಸ್ ಮಾಡುವಂತ ಬ್ಯೂಟಿ ಗ್ಯಾಜೆಟ್ಸ್.
ಕೆಲವು ಚೆನ್ನಾಗಿದಾವೆ, ಕೆಲವು ಚೆನ್ನಾಗಿಲ್ಲ. ಫಾರ್ ಎಕ್ಸಾಂಪಲ್ LED ಫೇಸ್ ಮಾಸ್ಕ್ ಇರ್ಬೋದು, ಒಂದ್ ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಆಗ್ಬೋದೇನೋ. ಆಮೇಲೆ RF ಮತ್ತೆ RF ಇನ್ಕ್ಲೂಡೆಡ್ ಬ್ಯೂಟಿ ಗ್ಯಾಜೆಟ್ಸ್, ಸ್ಕಿನ್ ಟೈಟ್ನಿಂಗ್ ಗ್ಯಾಜೆಟ್ಸ್ ಅಂತ ಸೇಲ್ ಮಾಡ್ಲಾಗತ್ತೆ. ಎಲ್ಲದು ವರ್ಕ್ ಆಗಲ್ಲ. ನಿಮ್ಮ ಎಕ್ಸ್ಪೆಕ್ಟೇಷನ್ ರಿಯಲಿಸ್ಟಿಕ್ ಆಗಿರ್ಲಿ. ಈ ಸ್ಕಿನ್ ಕೇರ್ ಟೂಲ್ಸ್ ಇತ್ತೀಚೆಗೆ ಅಮೆಝಾನ್ ಅಲ್ಲಿ ಸಿಗುತ್ತೆ, ತುಂಬಾ ಕಡಿಮೆ ರೇಟಿಗೆ ಸಿಗುತ್ತೆ. ಆದ್ರೆ ಅವು ಯಾವ್ದು ಹೆಚ್ಚಿನ ಪ್ರಾಡಕ್ಟ್ಸ್ ವರ್ಕ್ ಆಗಲ್ಲ. ಸೊ ಬಿ ಕೇರ್ಫುಲ್. ಈ ಸ್ಕಿನ್ ಕೇರ್ ಗ್ಯಾಜೆಟ್ಸ್ 25 ಅಲ್ಲಿ ತುಂಬಾ ಪಾಪ್ಯುಲರ್ ಆದವು, ಹಾಗೆ ತುಂಬಾ ಸೇಲ್ಸ್ ಆಗ್ತಾ ಇದೆ. ಕೆಲವು ಮಾತ್ರ ವರ್ಕ್ ಆಗ್ತಾ ಇದಾವೆ, ಬಟ್ 95% ಫೇಕೇ ಇರ್ತವೆ. ಇನ್ನು DIY ಸ್ಕಿನ್ ಕೇರ್ ಪ್ರಾಡಕ್ಟ್ಸ್, ಆಮೇಲೆ ಹೋಮ್ ಕೇರ್ ರೆಮಿಡೀಸ್, ಇವೆಲ್ಲ ಆಸ್ ಯೂಶುವಲ್ ಕಂಟಿನ್ಯೂ ಆಗ್ತಾ ಇದೆ ಟ್ರೆಂಡ್ಸ್ ಅಲ್ಲಿ. ಮೇ ಬಿ ನಿಮ್ಗೆ ಮನೆಯಲ್ಲಿದ್ದು ಟೈಮ್ ಇದ್ದು ನಿಮ್ ಸ್ಕಿನ್ ಏನು ಡ್ಯಾಮೇಜ್ ಆಗಲ್ಲ ಅಂತ ಕಾನ್ಫಿಡೆನ್ಸ್ ಇದ್ರೆ ಮಾತ್ರ ಟ್ರೈ ಮಾಡಿ. DIY ಪ್ರಾಡಕ್ಟ್ಸ್ ನ ಟ್ರೈ ಮಾಡಬಹುದು, ಆದ್ರೆ ತುಂಬಾ ಕೇರ್ಫುಲ್ ಆಗಿರಿ. ಅದರಲ್ಲಿರೋ ಇಂಗ್ರೀಡಿಯೆಂಟ್ಸ್ ನ ಫಸ್ಟ್ ನೋಡ್ಕೊಳ್ಳಿ. ಒಟ್ಟಾರೆ ಹೇಳ್ಬೇಕಂದ್ರೆ 2025 ಸ್ಕಿನ್ ಕೇರ್ ಅಲ್ಲಿ ಒಂದು ಒಳ್ಳೆಯ ಟ್ರೆಂಡ್ ಕಾಣಿಸ್ತಾ ಇದೆ. ಜನರಲ್ಲಿ ಸ್ವಲ್ಪ ಜಾಗೃತಿ ಮೂಡ್ತಾ ಇದೆ. ಯಾವ ಪ್ರಾಡಕ್ಟ್ಸ್ ಒಳ್ಳೇದೋ ಅದನ್ನ ಆರಿಸ್ಕೊತಾ ಇದ್ದಾರೆ. ಪೀಪಲ್ ಆರ್ ಪ್ರಿಫರಿಂಗ್ ಕ್ವಾಲಿಟಿ ಓವರ್ ಕ್ವಾಂಟಿಟಿ. ಸೊ ಒಳ್ಳೆ ಸ್ಕಿನ್ ಕೇರ್ ಇಂಗ್ರೀಡಿಯೆಂಟ್ಸ್ ನ ಇನ್ಕ್ಲೂಡ್ ಮಾಡುವಂತ ಟ್ರೆಂಡ್ ಬರ್ತಾ ಇದೆ. ಸ್ಕಿನ್ ಮಿನಿಮಲಿಸಂ ಟ್ರೆಂಡ್ ಕಂಟಿನ್ಯೂ ಆಗ್ಲಿಕ್ಕಿದೆ 26 ನಲ್ಲಿ ಕೂಡ. ನಿಮ್ಮ ಸ್ಕಿನ್ ಕೇರ್ ಜರ್ನಿ 2025 ನಲ್ಲಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ನಲ್ಲಿ ಹೇಳಿ. ನಿಮ್ಗೆ ಸ್ಕಿನ್ ಕೇರ್ ಬಗ್ಗೆ ತಿಳ್ಕೊಳ್ಳುವಂತ ಇಂಟ್ರೆಸ್ಟ್ ಇದ್ರೆ ಹಾಗೂ ಸ್ಕಿನ್ ಹೆಲ್ತ್ ಬಗ್ಗೆ ತಿಳ್ಕೋಬೇಕು ಅಂತಿದ್ರೆ, ನಿಜವಾಗಿ ಲರ್ನ್ ಮಾಡಬೇಕು, ಕಲ್ತ್ಕೋಬೇಕು ಅಂತಿದ್ರೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಮಸ್ಕಾರ.